ಪ್ರಜ್ವಲ್ ರೇವಣ್ಣನೊಂದಿಗೆ ಮೋದಿ, ಅಸರಾಂ ಬಾಪುವಿನೊಂದಿಗೆ ಮೋದಿ ಬೇಟಿ ಪಡಾವೋ ಬೇಟಿ ಬಚಾವೋ ಅಂತ ಜಾಹೀರಾತು ನೀಡ್ತಾರೆ. ಆದರೆ ನಿಜ ಜೀವನದಲ್ಲಿ ಮಾತ್ರ ಅತ್ಯಾಚಾರಿಗಳ ಪರವಾಗಿ ನಿಲ್ತಾರೆ. ಈಗ ನೀವೇ ನೋಡಿ, ಸಂಸದ ಪ್ರಜ್ವಲ್ ರೇವಣ್ಣ ನೂರಾರು ಮಹಿಳೆಯರನ್ನ ಅತ್ಯಾಚಾರ ಮಾಡಿದ ವಿಡಿಯೋಗಳು ಹರಿದಾಡಿ SIT ತನಿಖೆ ನಡೀತಾ ಇದೆ. 1 ವರ್ಷದ ಹಿಂದಿನಿಂದಲೇ ಆತ ಕೋರ್ಟ್ನಲ್ಲಿ ಇಂಜೆಕ್ಷನ್ ತಂದಿದ್ದಾನೆ. ಇಡೀ ಕುಟುಂಬಕ್ಕೆ ಬಿಜೆಪಿಗೆ ಈ ಕರ್ಮಕಾಂಡ ಗೊತ್ತಿದ್ರೂ ಆತನಿಗೆ MP ಟಿಕೆಟ್ ನೀಡಲಾಯಿತು. 2 ವಾರಗಳ ಹಿಂದೆ ಅಂದ್ರೆ ಏಪ್ರಿಲ್ 14ರಂದು ಮೈಸೂರಿನಲ್ಲಿ ಮೋದಿ ಪ್ರಜ್ವಲ್ ರೇವಣ್ಣನಿಗೆ ಮತ ಹಾಕಿ ಅಂತ ಜನರಿಗೆ ಮನವಿ ಮಾಡಿದ್ರು. ಅದಕ್ಕೂ 4 ತಿಂಗಳ ಹಿಂದೆ ಇದೇ ಪ್ರಜ್ವಲ್ ರೇವಣ್ಣ ತನ್ನ ಇಡೀ ಕುಟುಂಬದ ಜೊತೆ ದೆಹಲಿಯಲ್ಲಿ ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಿ ಅವರ ಆಶೀರ್ವಾದವನ್ನು ಪಡೆದಿದ್ರು. ಅಂದ್ರೆ ಈ ಕಾಮುಕನ ಬಗ್ಗೆ ಗೊತ್ತಿದ್ರೂ ಮೋದಿ ತುಟಿ ಬಿಚ್ಚಲಿಲ್ಲ, ಅವನಿಗೆ ಟಿಕೆಟ್ ನೀಡಿದ್ರು. ಮೋದಿಯವರು ಹಿಂದೆ ನಾನು ಪೂಜ್ಯ ಅಸರಾಂ ಬಾಪು ಸಾನ್ನಿಧ್ಯದಲ್ಲಿದ್ದೀನಿ, ಸಬರಮತಿಯಲ್ಲಿ ಅವರ ಆಶೀರ್ವಾದವನ್ನು ಪಡೆದು ಹೊಸ ವಿಶ್ವಾಸ, ಚೇತನ, ಸಂಕಲ್ಪವನ್ನು ತೋರ್ತೇನೆ ಅಂತ ಹೇಳಿದ್ರು. ಆತನೊಂದಿಗೆ ವೇದಿಕೆಯಲ್ಲಿ ಹಾಡು ಕೂಡ ಹಾಡಿದ್ರು. ಇನ್ನು ಅಸರಾಂ ಬಾಪು ಎಂಬ ಕಳ್ಳ ಸ್ವಾಮಿ ನೂರಾರು ಮಕ್ಕಳಿಗೆ, ಮಹಿಳೆಯರಿಗೆ ಲೈಂಗಿಕ ಕಿರುಕುಳವನ್ನು ನೀಡಿದಂತಹ ಆರೋಪದ ಮೇಲೆ ಜೈಲು ಸೇರಿದ್ದಾನೆ. ಕಳೆದ 3 ತಿಂಗಳ ಹಿಂದೆ ಮಹಿಳಾ ಕುಸ್ತಿಪಟುಗಳಿಗೆ ಲೈಂಗಿಕ ದೌರ್ಜನ್ಯವೆಸಗಿದ ಆರೋಪ ಹೊತ್ತಿದ್ದ ಬ್ರಿಜ್ ಭೂಷಣ್ ಸಿಂಗ್ ರಕ್ಷಿಸುವ ಕೆಲಸವನ್ನ ಮೋದಿ ಪಟಲಂ ಯಶಸ್ವಿಯಾಗಿ ಮಾಡಿತ್ತು. ಉನ್ನಾವೋ, ಹತ್ರಾಸ್, ಕಥುವಾ ಎಲ್ಲಾ ಕಡೆ ಬಿಜೆಪಿಯವರೇ ಆರೋಪಿಗಳು ಮತ್ತು ಬಚಾವ್ ಕೂಡ ಆದ್ರು. ಅಂದ್ರೆ ಮೋದಿಯವರು ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಇಂತಹ ವ್ಯಕ್ತಿ 3ನೇ ಬಾರಿ ಪ್ರಧಾನಿಯಾಗಬೇಕೆ? ಮತದಾರರೇ ಯೋಚಿಸಿ ಮತ ಹಾಕಿ.